ಸುಮಲತಾ ಅವರು ಗೆದ್ದಿದ್ದು ಅಂದ್ರೆ ಹಿಂದೆ ಮಂಡ್ಯದಿಂದ ಅವರು ಸಂಸದೆ ಆಗಿದ್ದಂಥದ್ದು ಅದು ಬಿಜೆಪಿಯಿಂದ ಅಲ್ಲ. ಅವ್ರು ಗೆದ್ದಿದ್ದಂಥದ್ದು ಕಾಂಗ್ರೆಸ್ನ ವೋಟ್ಗಳಿಂದ ಅಂತ ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮಂಡ್ಯದಲ್ಲಿ ಈಗ ತಿಕ್ಕಾಟ ಶುರುವಾಗಿದೆ. ಟಿಕೆಟ್ಗಾಗಿ ಸುಮಲತಾಗ ಅಥವಾ JDSಗ ಅಂತ ಹೇಳಿ ಈಗ ತಿಕ್ಕಾಟ ಶುರುವಾಗಿದೆ. ಮಂಡ್ಯದಲ್ಲಿ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಅವರನ್ನ ಸೋಲಿಸಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಸಿ ಅಂತ ಸಿಎಂ ಹೇಳಿದ್ದಾರೆ. ಅಲ್ಲಿಗೆ ಕಳೆದ ಬಾರಿ ಮೈತ್ರಿ ಇದ್ರೂ ಕೂಡ ಕಾಂಗ್ರೆಸ್ನ ವೋಟರ್ಸ್ ಸುಮಲತಾ ಅವರಿಗೆ ಹಾಕಿದ್ದಾರೆ ಅನ್ನುವಂತ ಖುದ್ದು ಸಿದ್ದರಾಮಯ್ಯನವರು ಒಪ್ಕೊಂಡಂಗೆ ಆಯ್ತು. ಇವತ್ತು ಸುಮಲತಾನು ಕೂಡ ಬಿಜೆಪಿಯಿಂದ ಗೆದ್ದವರಲ್ಲ. ಅವರು ಸುಮಲತಾ ಬಿಜೆಪಿಯಿಂದ ಗೆದ್ದವರಲ್ಲ, ಕಾಂಗ್ರೆಸ್ಸಿನ ಓಟ್ಗಳಿಂದ ಗೆದ್ದದ್ದು. ಅಯ್ಯಮ್ಮ, ಕಾಂಗ್ರೆಸ್ನಿಂದ ಓಟ್ನಿಂದ ಗೆದ್ದದ್ದು. ಈಗ ತಿಕ್ಕಾಟ ಶುರುವಾಗ್ಬಿಟ್ಟದೆ. ಸುಮಲತನ ಕೊಡ್ಬೇಕಾ, JDS ಬಿಟ್ಕೊಡ್ಬೇಕಾ? ಸುಮಲತನ ಕೊಡ್ಬೇಕಾ, JDS ಕೊಡ್ಬೇಕಾ? ಯಾರೇ ಕ್ಯಾಂಡಿಡೇಟ್ ಆದ್ರೂ ಕೂಡ, ಸುಮಲತಾ ಆಗಲಿ JDSನವರಾಗಲಿ ಯಾರೇ ಕ್ಯಾಂಡಿಡೇಟ್ ಆದ್ರೂ ಕೂಡ ಈ ಸಾರಿ ಅವರ ಅಪವಿತ್ರ ಮೈತ್ರಿ ಇದೆಯಲ್ಲ, ಈ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ.